ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಯುದ್ಧ ಭೂಮಿಯಲ್ಲಿ ಅತಿ ಶಕ್ತಿಶಾಲಿ ಯೋಧನೊಬ್ಬ ಸರ್ವಸನ್ನದ್ಧನಾಗಿ ನಿಂತಿದ್ದಾನೆ. ಆದರೆ ಅವನ ದೇಹದಲ್ಲಿ ಹೃದಯವೇ ಬಡಿತಾ ಇಲ್ಲ. ನಮ್ಮ ಹೆಮ್ಮೆಯ ತೇಜಸ್ ಮಾರ್ಕ್ 1 ಯುದ್ಧ ವಿಮಾನಗಳ ಇವತ್ತಿನ ಪರಿಸ್ಥಿತಿ ಬಹುತೇಕ ಹೀಗೆ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಕಾರ್ಖಾನೆಯಲ್ಲಿ ಅತ್ಯಾಧುನಿಕ ಫೈಟರ್ ಜೆಟ್ಗಳ ಕವಚಗಳು ಸಾಲಾಗಿ ನಿಂತಿವೆ. ಆದರೆ ಅದಕ್ಕೆ ಶಕ್ತಿ ತುಂಬಬೇಕಾದ ಅಮೆರಿಕದ GE F404 ಎಂಜಿನ್ಗಳು ಇನ್ನು ಭಾರತಕ್ಕೆ ಬಂದೇ ಇಲ್ಲ. ಅಮೆರಿಕದ ಈ ವಿಳಂಬ ನೀತಿಯಿಂದಾಗಿ ನಮ್ಮ ವಾಯುಪಡೆಯ ಭವಿಷ್ಯದ ಯೋಜನೆಗಳಿಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಆದರೆ ಭಾರತ ಈಗ ಕೈಕಟ್ಟಿ ಕೂಡುವ ದೇಶವಲ್ಲ. ಅಮೆರಿಕದ ತಡುವಿಕೆಗೆ ಭಾರತ ಈಗ ತನ್ನದೇ ಆದ ಬ್ರಹ್ಮಾಸ್ತ್ರವನ್ನೇ ಸಿದ್ಧಪಡಿಸುತ್ತಿದೆ. ಹೌದು, ದಶಕಗಳ ಕಾಲ ಸೈಲೆಂಟ್ ಆಗಿದ್ದ ಭಾರತದ ಸ್ವದೇಶಿ ಎಂಜಿನ್ ಕನಸು ಈಗ ಕಾವೇರಿ 2.0 ರೂಪದಲ್ಲಿ ಅಬ್ಬರಿಸುವುದಕ್ಕಾಗಿ ಸಿದ್ಧವಾಗಿದೆ. ನಮಸ್ಕಾರ ಗೆಳೆಯರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ಭಾರತದ ರಕ್ಷಣಾ ವಲಯದ ದಿಕ್ಕನ್ನೇ ಬದಲಿಸಬಲ್ಲ ಕಾವೇರಿ 2.0 ಜೆಟ್ ಇಂಜಿನ್ನ ಹಿಂದಿರುವ ರಹಸ್ಯ, ತಂತ್ರಜ್ಞಾನ ಮತ್ತು ಭವಿಷ್ಯದ ಬ್ಲೂ ಪ್ರಿಂಟ್ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೂ ಕಾವೇರಿ ಇಂಜಿನ್ಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯೋದನ್ನ ಮರೆಯದಿರಿ. ಗೆಳೆಯರೆ, ಯಾವುದೇ ಯುದ್ಧ ವಿಮಾನದ ಅತಿ ಪ್ರಮುಖ ಭಾಗವೆಂದ್ರೆ ಅದರ ಎಂಜಿನ್ ಇಲ್ಲದೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಫೈಟರ್ ಜೆಟ್ ಕೇವಲ ಒಂದು ಲೋಹದ ಹಕ್ಕಿ ಅಷ್ಟೇ. ಜಗತ್ತಿನಲ್ಲಿ ರಾಕೆಟ್ ಮಾಡುವುದು ಸುಲಭ, ಆದರೆ ಜೆಟ್ ಇಂಜಿನ್ ಮಾಡುವುದು ಅತ್ಯಂತ ಕಷ್ಟದ ಕೆಲಸ. ಯಾಕಂದ್ರೆ ಜೆಟ್ ಇಂಜಿನ್ ಒಳಗೆ ಸಾವಿರಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿರ್ತದೆ. ಒಂದು ಸಣ್ಣ ದೋಷವಾದರೂ ವಿಮಾನ ಗಾಳಿಯಲ್ಲೇ ಸ್ಫೋಟಗೊಳ್ಳುತ್ತದೆ. 1980ರ ದಶಕದಲ್ಲಿಯೇ ಭಾರತ ತನ್ನದೇ ಆದ ಸ್ವದೇಶಿ ಜೆಟ್ ಇಂಜಿನ್ ಕಾವೇರಿಯ ನಿರ್ಮಾಣಕ್ಕೆ ಕೈ ಹಾಕಿತ್ತು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ಅದರ ಅಂಗಸಂಸ್ಥೆಯಾದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ GTRE ಜಂಟಿಯಾಗಿ ಬೃಹತ್ ಯೋಜನೆಗೆ ಚಾಲನೆಯನ್ನ ನೀಡಿದವು. ಆದರೆ ಆ ಕಾಲದಲ್ಲಿ ಭಾರತದ ಬಳಿ ಸೂಕ್ತ ಲೋಹಾಸ್ತ್ರದ ಜ್ಞಾನವಿರಲಿಲ್ಲ. ಅಂದಿನ ಹಳೆಯ ಕಾವೇರಿ ಇಂಜಿನ್ ಕೇವಲ 49ರಿಂದ 52 ಕಿಲೋ ನ್ಯೂಟನ್ ಥ್ರಸ್ಟ್ ಅನ್ನು ಮಾತ್ರ ಉತ್ಪಾದಿಸುತ್ತಿತ್ತು. ಜೊತೆಗೆ ಅದರ ತೂಕ ಬರೋಬ್ಬರಿ 1235 ಕಿಲೋಗ್ರಾಂಗಳಷ್ಟು ಭಾರಿ ಇತ್ತು. ಆಧುನಿಕ ಯುದ್ಧ ವಿಮಾನಗಳಿಗೆ ಅಗತ್ಯವಿರುವ ಥ್ರಸ್ಟ್ ವೇಟ್ ರೇಷಿಯೋ ಅದರಲ್ಲಿ ಇರಲಿಲ್ಲ. ಸೊ ಹೀಗಾಗಿ 2014ರ ಸುಮಾರಿಗೆ ತೇಜಸ್ ವಿಮಾನದ ಯೋಜನೆಯಿಂದ ಕಾವೇರಿಯನ್ನ ಕೈ ಬಿಡಲಾಯಿತು. ಭಾರತ ಅನಿವಾರ್ಯವಾಗಿ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ GE ಕಂಪನಿಯ ಎಂಜಿನ್ಗಳ ಮೊರೆ ಹೋಗಬೇಕಾಯಿತು. ಗೆಳೆಯರೆ, ಇವತ್ತಿಗೆ ಭಾರತೀಯ ವಾಯುಪಡೆಗೆ 83 ತೇಜಸ್ MK1A ವಿಮಾನಗಳ ತುರ್ತು ಅಗತ್ಯವಿದೆ. ಶೀಘ್ರದಲ್ಲೇ ಮತ್ತಷ್ಟು ವಿಮಾನಗಳ ಆರ್ಡರ್ ಕೂಡ ನೀಡಲಾಗ್ತಾ ಇದೆ. ಸೊ ಈ ವಿಮಾನಗಳಿಗಾಗಿ ಭಾರತ ಅಮೆರಿಕದ ಬಳಿ GE F404 ಎಂಜಿನ್ಗಳನ್ನು ಖರೀದಿಸುವುದಕ್ಕಾಗಿ ಒಪ್ಪಂದ ಮಾಡಿಕೊಂಡಿದೆ. ಆದರೆ ಜಾಗತಿಕ ಪೂರೈಕೆ ಸರಪಳಿಯ ಸಮಸ್ಯೆಗಳು, ಆರ್ಥಿಕ ಒತ್ತಡಗಳು ಹಾಗೂ ಅಮೆರಿಕದ ರಾಜಕೀಯ ತಂತ್ರಗಾರಿಕೆಯಿಂದಾಗಿ ಎಂಜಿನ್ಗಳ ಪೂರೈಕೆ ತೀವ್ರವಾಗಿ ವಿಳಂಬವಾಗ್ತಾ ಇದೆ. ಎಂಜಿನ್ ಇಲ್ಲದೆ HAL ವಿಮಾನಗಳನ್ನು ವಾಯುಪಡೆಗೆ ಹಸ್ತಾಂತರಿಸುವುದಕ್ಕಾಗಿ ಸಾಧ್ಯವಾಗ್ತಾ ಇಲ್ಲ. ಒಂದು ಕಡೆ ಗಡಿಯಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಸದಾ ಕತ್ತಿ ಮೆಸೆಯುತ್ತಿವೆ. ಸೊ ಇಂತಹ 2 ಫ್ರಂಟ್ ವಾರ್ ಭೀತಿ ಇರುವಾಗ ಅಮೆರಿಕದ ಎಂಜಿನ್ಗಳಿಗಾಗಿ ಕಾಯುತ್ತಾ ಕೂಡುವುದು ಭಾರತದ ರಾಷ್ಟ್ರೀಯ ಭದ್ರತೆಗೆ ಒಡ್ಡುತ್ತಿರುವ ದೊಡ್ಡ ಅಪಾಯ. ಸೊ ಇದೇ ಕಾರಣಕ್ಕೆ ಭಾರತೀಯ ರಕ್ಷಣಾ ವಲಯ ಈಗ ಎಚ್ಚೆತ್ತುಕೊಂಡಿದೆ. ಹಳೆಯ ತಪ್ಪುಗಳಿಂದ ಪಾಠ ಕಲಿತಿರುವ DRDO ಈಗ ಸಂಪೂರ್ಣವಾಗಿ ಹೊಸ ಕೋರ್ ವಿನ್ಯಾಸದೊಂದಿಗೆ ಕಾವೇರಿ ಇಂಜಿನ್ಗೆ ಮರುಜೀವ ನೀಡಿದೆ. ಹಾಗೂ ಅದುವೇ ಕಾವೇರಿ 2.0. ಗೆಳೆಯರೆ, ಕಾವೇರಿ 2.0 ಕೇವಲ ಹಳೆ ಎಂಜಿನ್ನ ಸಣ್ಣ ಅಪ್ಗ್ರೇಡ್ ಅಲ್ಲ, ಇದೊಂದು ಸಂಪೂರ್ಣ ಹೊಸ ತಂತ್ರಜ್ಞಾನದ ಮೈಲಿಗಲ್ಲು. ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಇದರ ಶಕ್ತಿಯ ಬಗ್ಗೆ ಹೇಳುವುದಾದ್ರೆ, ಮೊದಲನೇದಾಗಿ ಇದರ ಥ್ರಸ್ಟ್. ಗೆಳೆಯರೆ, ಆಫ್ಟರ್ ಬರ್ನರ್ ಇಲ್ಲದೆ 55ರಿಂದ 60 ಕಿಲೋ ನ್ಯೂಟನ್ ಡ್ರೈ ಥ್ರಸ್ಟ್ ಅನ್ನ ನೀಡ್ತದೆ. ಆಫ್ಟರ್ ಬರ್ನರ್ ಆನ್ ಮಾಡಿದಾಗ ಇದು 90ರಿಂದ 100 ಕಿಲೋ ನ್ಯೂಟನ್ ವೆಟ್ ಥ್ರಸ್ಟ್ ಅನ್ನ ಉತ್ಪಾದಿಸುವ ಭಾರಿ ಸಾಮರ್ಥ್ಯವನ್ನು ಹೊಂದಿದೆ. ಇದರರ್ಥ ಈ ಎಂಜಿನ್ ಈಗ ಅಮೆರಿಕದ GE F404 ಎಂಜಿನ್ ಸಾಮರ್ಥ್ಯಕ್ಕೆ ಸರಿ ಸಮಾನವಾಗಿದೆ ಅಥವಾ ಅದಕ್ಕಿಂತಲೂ ಉತ್ತಮವಾಗಿರಲಿದೆ. ಎರಡನೇ ಬಹುದೊಡ್ಡ ಸಾಧನೆ ಅಂದರೆ ತೂಕದ ಕಡಿತ. ಹಳೆಯ ಎಂಜಿನ್ 1235 kgಯ ತೂಕವಿತ್ತು. ಆದರೆ ಈಗ 3D ಪ್ರಿಂಟಿಂಗ್, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕಾರ್ಬನ್ ಕಾಂಪೋಸಿಟ್ ವಸ್ತುಗಳನ್ನು ಬಳಸಿ ಇದರ ತೂಕವನ್ನು 1100 kgಗೆ ಇಳಿಸಲಾಗಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಇದನ್ನು 1000 kgಗಿಂತ ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಮೂರನೇದಾಗಿ ಬ್ಲಿಸ್ಕ್ ಮತ್ತು ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ಸ್. ಗೆಳೆಯರೆ, ಎಂಜಿನ್ ಒಳಗೆ ಸಾವಿರಾರು ಡಿಗ್ರಿ ಶಾಖವಿರ್ತದೆ. ಹಾಗೂ ಈ ಉಷ್ಣಾಂಶವನ್ನು ತಡೆಯಲು DRDO ಸಿಂಗಲ್ ಕ್ರಿಸ್ಟಲ್ ತಂತ್ರಜ್ಞಾನವನ್ನ ಕರಗತ ಮಾಡಿಕೊಂಡಿದೆ. ಟೈಟಾನಿಯಂ ಮಿಶ್ರ ಲೋಹದಿಂದ ಮಾಡಿದ ಸಿಂಗಲ್ ಪೀಸ್ ಬ್ಲಿಸ್ಕ್ಗಳನ್ನು ಬಳಸುವುದರಿಂದ ಏರ್ ಲೀಕೇಜ್ ಸಂಪೂರ್ಣವಾಗಿ ನಿಲ್ತದೆ. ಸೊ ಇದರಿಂದ ಇಂಧನ ದಕ್ಷತೆ ಅದ್ಭುತವಾಗಿ ಹೆಚ್ಚಾಗ್ತದೆ. ಹಾಗೇನೆ ಇದರ ಜೊತೆಗೆ FADEC ಅಂದ್ರೆ ಫುಲ್ ಅಥಾರಿಟಿ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಅನ್ನು, ಅತ್ಯಾಧುನಿಕ ಡಿಜಿಟಲ್ ಮೆಥಡ್ ಅನ್ನ ಈ ಎಂಜಿನ್ಗೆ ಅಳವಡಿಸಲಾಗ್ತಾ ಇದೆ.
ಹಾಗೂ ಈ ವಿಮಾನ ಯಾವ ಎತ್ತರದಲ್ಲಿದೆ, ವಾತಾವರಣ ಹೇಗಿದೆ ಅನ್ನೋದನ್ನು ಗ್ರಹಿಸಿ ಎಂಜಿನ್ ಕಾರ್ಯಕ್ಷಮತೆಯನ್ನು ಈ ಸಿಸ್ಟಮ್ ತಾನೇ ಸ್ವತಃ ನಿಯಂತ್ರಿಸುತ್ತದೆ. ಗೆಳೆಯರೆ, ಫೈಟರ್ ಜೆಟ್ ಎಂಜಿನ್ ತಯಾರಿಸುವುದು ರಾಷ್ಟ್ರವೊಂದರ ತಾಂತ್ರಿಕ ಸಾರ್ವಭೌಮತೆಯ ಸಂಕೇತ. ಇವತ್ತಿಗೆ ಇಡೀ ವಿಶ್ವದಲ್ಲಿ ಕೇವಲ ಅಮೆರಿಕ, ರಷ್ಯಾ, ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳು ಮಾತ್ರ ಗುಣಮಟ್ಟದ ಜೆಟ್ ಎಂಜಿನ್ ತಯಾರಿಸುವ ಶಕ್ತಿಯನ್ನು ಹೊಂದಿವೆ. ಈ ಚೀನಾ ಇತ್ತೀಚೆಗಷ್ಟೇ ರಷ್ಯಾದ ತಂತ್ರಜ್ಞಾನವನ್ನು ಕಾಪಿ ಮಾಡಿ ಕೆಲವು ಎಂಜಿನ್ ಅನ್ನ ಮಾಡಿದೆ. ಬಿಟ್ರೆ ಇಡೀ ಜಗತ್ತಿನ ಯಾವುದೇ ದೇಶಕ್ಕೂ ಇದು ಸಾಧ್ಯವಾಗಿಲ್ಲ. ಹಾಗೂ ನಾವು ಸಾವಿರಾರು ಕೋಟಿ ಕೊಟ್ಟು ವಿಮಾನ ಖರೀದಿಸಿದ್ರು ಅದರ ಬಿಡಿ ಭಾಗಗಳಿಗೆ ಅಥವಾ ಸರ್ವಿಸ್ಗೆ ಬೇರೆ ದೇಶಗಳ ಮುಂದೆ ಕೈ ಕಟ್ಟಬೇಕು. ಒಂದ್ ವೇಳೆ ಯುದ್ಧದ ಸಮಯದಲ್ಲಿ ಆ ದೇಶಗಳು ನಮಗೆ ಪೂರೈಕೆ ನಿಲ್ಲಿಸಿದ್ರೆ ನಮ್ಮ ಯುದ್ಧ ವಿಮಾನಗಳು ಕೇವಲ ಮ್ಯೂಸಿಯಂ ಪೀಸ್ಗಳಾಗ್ತವೆ. ಸೊ ಹೀಗಾಗಿ ಸ್ವದೇಶಿ ಎಂಜಿನ್ ಅನ್ನುವುದು ಕೇವಲ ಹಣ ಉಳಿಸುವ ಮಾರ್ಗವಲ್ಲ, ಅದು ನಮ್ಮ ದೇಶದ ಅಸ್ತಿತ್ವ ಮತ್ತು ಸ್ವಾಭಿಮಾನದ ಪ್ರಶ್ನೆ. ಹಾಗೇನೆ ನೀವು ಅಂದ್ಕೊಳ್ತಾ ಇರಬಹುದು, ಈ ಹೊಸ ಕಾವೇರಿ ಎಂಜಿನ್ ಅನ್ನ ಮೊದಲು ತೇಜಸ್ ವಿಮಾನದಲ್ಲಿಯೇ ಬಳಸುತ್ತಾರೆ ಅಂತ. ಇಲ್ಲ, ಯಾಕಂದ್ರೆ ಇಲ್ಲಿದೆ ನೋಡಿ DRDOದ ಮಾಸ್ಟರ್ ಸ್ಟ್ರೋಕ್. ಕಾವೇರಿ 2.2 ಎಂಜಿನ್ ಡ್ರೈವ್ ವರ್ಷನ್ ಅಂದ್ರೆ ಆಫ್ಟರ್ ಬರ್ನರ್ ಇಲ್ಲದ ಆವೃತ್ತಿಯನ್ನು ಭಾರತದ ಅತ್ಯಂತ ರಹಸ್ಯ ಮತ್ತು ಡೆಡ್ಲಿ ಡ್ರೋನ್ ಘಾತಕ್ನಲ್ಲಿ ಬಳಸಲು ನಿರ್ಧರಿಸಲಾಗಿದೆ. ಗೆಳೆಯರೆ, ಘಾತಕ್ ಅನ್ನುವುದು ಒಂದು ಮಾನವರಹಿತ ಸ್ಟೆಲ್ತ್ ಯುದ್ಧ ವಿಮಾನ. ಅಂದ್ರೆ ರೆಡಾರ್ಗೆ ಸಿಗದೆ ಶತ್ರುಗಳ ಗಡಿಯೊಳಗೆ ನುಗ್ಗಿ ಬಾಂಬ್ ಹಾಕಬಲ್ಲ ಡ್ರೋನ್. ಸೊ ಆಫ್ಟರ್ ಬರ್ನರ್ ಇಲ್ಲದ ಕಾವೇರಿ ಎಂಜಿನ್ ಅತ್ಯಂತ ಕಡಿಮೆ ಇಂಧನವನ್ನ ಬಳಸುತ್ತದೆ ಮತ್ತು ಕಡಿಮೆ ಶಾಖವನ್ನು ಕೂಡ ಹೊರಸೂಸುತ್ತದೆ. ಸೊ ಈ ಕಡಿಮೆ ಹೀಟ್ ಸಿಗ್ನೇಚರ್ ನಿಂದಾಗಿ ಶತ್ರುಗಳ ಕ್ಷಿಪಣಿಗಳು ನಮ್ಮ ಡ್ರೋನ್ ಅನ್ನು ಹೊಡೆದುಳಿಸುವುದು ಅಸಾಧ್ಯವಾಗ್ತದೆ. ಜೊತೆಗೆ ಇದು ಅತಿ ಎತ್ತರದಲ್ಲಿ ಬಹಳ ಹೊತ್ತು ಹಾರಾಟ ನಡೆಸಲು ಸಾಧ್ಯವಾಗ್ತದೆ. ಗೆಳೆಯರೆ, ಭವಿಷ್ಯದ ಯುದ್ಧಗಳು ಮಾನವ ರಹಿತವಾಗಿರಲಿದೆ. ಫೈಟರ್ ಜೆಟ್ಗಳ ಜೊತೆ ಈ ಡ್ರೋನ್ಗಳು ಟೀಮ್ ಆಗಿ ಅಂದ್ರೆ ಮ್ಯಾನಡ್ ಅನ್ಮ್ಯಾನಡ್ ಟೀಮಿಂಗ್ ಆಗಿ ಯುದ್ಧ ಮಾಡಲಿವೆ. ಹಾಗೂ ಈ ನಿಟ್ಟಿನಲ್ಲಿ ಘಾತಕ ಕಾವೇರಿ ಕಾಂಬಿನೇಷನ್ ಭಾರತದ ಬ್ರಹ್ಮಾಸ್ತ್ರವಾಗಲಿದೆ. ಹಾಗಾದ್ರೆ ತೇಜಸ್ಗೆ ಕಾವೇರಿ ಎಂಜಿನ್ ಯಾವಾಗ ಸಿಗ್ತದೆ? ಗೆಳೆಯರೆ, ಭಾರತದ ತಂತ್ರಗಾರಿಕೆ ಬಹು ಸ್ಪಷ್ಟವಾಗಿದೆ. ಪ್ರಸ್ತುತ ಉತ್ಪಾದನೆ ಆಗುತ್ತಿರುವ ತೇಜಸ್ MK1A ವಿಮಾನಗಳಿಗೆ ಅಮೆರಿಕಾದ GE ಎಂಜಿನ್ಗಳನ್ನೇ ಬಳಸಲಾಗ್ತದೆ. ಆದರೆ 2030ರ ದಶಕದ ವೇಳೆಗೆ ಈ ವಿಮಾನಗಳು ತಮ್ಮ ಸರ್ವಿಸ್ ಅವಧಿಯನ್ನು ಮುಗಿಸಿ ಓವರ್ ಹಾಲ್ ಅಥವಾ ಮಿಡ್ ಲೈಫ್ ಅಪ್ಗ್ರೇಡ್ಗೆ ಬರ್ತಾವೆ. ಹಾಗೂ ಆ ಸಮಯದಲ್ಲಿ ಹಳೆಯ ಅಮೆರಿಕನ್ ಎಂಜಿನ್ಗಳನ್ನು ಕಿತ್ತಾಕಿ ಸಂಪೂರ್ಣವಾಗಿ ನಮ್ಮದೇ ಕಾವೇರಿ 2.2 ಎಂಜಿನ್ಗಳನ್ನು ಫಿಟ್ ಮಾಡುವ ಮಾಸ್ಟರ್ ಪ್ಲಾನ್ ನಮ್ಮ ರಕ್ಷಣಾ ಇಲಾಖೆಯ ಮುಂದಿದೆ. ಹಾಗೂ ಇದರಿಂದ ಯಾವುದೇ ವಿದೇಶಿ ಬ್ಲ್ಯಾಕ್ ಮೇಲ್ಗಳಿಗೆ ಭಾರತ ಸೊಪ್ಪು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಹಾಗೇನೆ ಇಲ್ಲಿ ಬಹಳಷ್ಟು ಜನರಿಗೆ ಗೊಂದಲ ಇರಬಹುದು, ಅಲ್ಲ ಭಾರತ ಫ್ರಾನ್ಸ್ನ ಸಫ್ರಾನ್ ಕಂಪನಿಯ ಜೊತೆ ಸೇರಿ ಹೊಸ ಇಂಜಿನ್ ಮಾಡ್ತಾ ಇದೆಯಲ್ಲವೇ, ಆ ಯೋಜನೆ ಏನಾಯ್ತು ಅಂತ. ಸೊ ಗೆಳೆಯರೆ, ಇದನ್ನು ಸ್ವಲ್ಪ ಗಮನವಿಟ್ಟು ಕೇಳಿ. ಅದು ಸಂಪೂರ್ಣವಾಗಿ ವಿಭಿನ್ನ ಯೋಜನೆ. ಸಾಫ್ರಾನ್ ಜೊತೆ ಸೇರಿ 120+ ಕಿಲೋ ನ್ಯೂಟನ್ಸ್ ರಷ್ಟಿರುವ ಭಾರಿ ಎಂಜಿನ್ ಅನ್ನ ಭಾರತದ 5th ಜನರೇಷನ್ MCA ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಸ್ಟೆಲ್ತ್ ಫೈಟರ್ಗಳಿಗಾಗಿ ಮಾತ್ರ ನಿರ್ಮಿಸಲಾಗ್ತಾ ಇದೆ. ಆದರೆ ಕಾವೇರಿ 2.2 ಅನ್ನುವುದು ಭಾರತದ ವರ್ಕ್ ಹಾರ್ಸ್. ಅಂದ್ರೆ ನಮ್ಮ ದೈನಂದಿನ ಕಾರ್ಯಾಚರಣೆಗೆ ಬಳಸುವ ತೇಜಸ್ MK1A, ತೇಜಸ್ MK2 ಮತ್ತು ಘಾತಕ್ ಡ್ರೋನ್ಗಳಂತಹ ಮಧ್ಯಮ ಶ್ರೇಣಿಯ ಪ್ಲಾಟ್ಫಾರ್ಮ್ಗಳಿಗೆ ಕಾವೇರಿ 2.2 ಬಳಕೆ ಆಗಲಿದೆ. ಹಾಗೂ ಇದು ಭಾರತದ ಅದ್ಭುತ ಡ್ಯುಯಲ್ ಸ್ಟ್ರಾಟಜಿ. ಒಂದೆಡೆ ಭವಿಷ್ಯದ ಅಡ್ವಾನ್ಸ್ಡ್ 5th ಜನ್ ವಿಮಾನಗಳಿಗಾಗಿ ವಿದೇಶಿ ಸಹಭಾಗಿತ್ವದೊಂದಿಗೆ ಕೆಲಸ ಮಾಡುವುದು, ಇನ್ನೊಂದೆಡೆ ಪ್ರಸ್ತುತ ಮತ್ತು ಮಧ್ಯಮ ಶ್ರೇಣಿಯ ಅಗತ್ಯಗಳಿಗಾಗಿ 100% ಸ್ವದೇಶಿ ಎಂಜಿನ್ ಅಭಿವೃದ್ಧಿಪಡಿಸುವುದು. ಭವಿಷ್ಯದಲ್ಲಿ ಕಾವೇರಿ 2.2 ಸಂಪೂರ್ಣ ಯಶಸ್ವಿಯಾದರೆ ಭಾರತ ಕೇವಲ ತನ್ನ ಅಗತ್ಯಗಳನ್ನು ಮಾತ್ರವಲ್ಲದೆ ಜಗತ್ತಿನ ಇತರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೂ ಈ ಎಂಜಿನ್ಗಳನ್ನು ರಫ್ತು ಮಾಡಬಲ್ಲದು. ಗೆಳೆಯರೆ, ಅಮೆರಿಕ, ರಷ್ಯಾದಂಥ ರಾಷ್ಟ್ರಗಳ ಏಕಸ್ವಾಮ್ಯವನ್ನ ಮುರಿದು ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಭಾರತ ದೊಡ್ಡ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಆಗಿ ಹೊರಹೊಮ್ಮಲಿದೆ. ಗೆಳೆಯರೆ, ನಮ್ಮ ಕಾವೇರಿ ಪ್ರಾಜೆಕ್ಟು ಹಲವು ದಶಕಗಳ ಏರಿಳಿತಗಳನ್ನು ಕಂಡಿದೆ. ವಿಮರ್ಶಕರು ಇದನ್ನ ವಿಫಲ ಯೋಜನೆ ಅಂತ ಲೇವಡಿ ಮಾಡಿದ್ರು. ಆದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸೋಲು ಅನ್ನುವುದು ಗೆಲುವಿನ ಮೊದಲು ಮೆಟ್ಟಲು ಮಾತ್ರ. ಇಸ್ರೋ ಕೇವಲ ರಾಕೆಟ್ ಉಡಾವಣೆ ಮಾಡಿ ಸುಮ್ಮನಾಗಲಿಲ್ಲ, ಮಂಗಳಯಾನ, ಚಂದ್ರಯಾನ ಮಾಡಿ ಇಡೀ ಜಗತ್ತನ್ನೇ ನಿಬ್ಬೆರಗಾಗುವಂತೆ ಮಾಡಿತ್ತು. ಹಾಗೂ ಅದೇ ರೀತಿ DRDOದ ಕಾವೇರಿ 2.2 ಕೂಡ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಬರೆಯಲಿದೆ. ಈ ಅಮೆರಿಕಾದ GE ಎಂಜಿನ್ಗಳ ಪೂರೈಕೆಯಲ್ಲಿ ಆದ ವಿಳಂಬ ನಮಗೆ ಒಂದು ರೀತಿಯಲ್ಲಿ ಶಾಪವಾಗಿ ಬಂದ ವರ ಅನ್ಬಹುದು. ಗೆಳೆಯರೆ, ಕಷ್ಟ ಬಂದಾಗಲೇ ಮನುಷ್ಯ ತನ್ನ ನೈಜ ಸಾಮರ್ಥ್ಯವನ್ನ ಕಂಡುಕೊಳ್ಳುತ್ತಾನೆ ಅನ್ನೋ ಮಾತಿದೆ. ಅಮೆರಿಕದ ವಿಳಂಬ ನೀತಿಯೇ ಇವತ್ತಿಗೆ ನಮ್ಮನ್ನ ಎಚ್ಚರಿಸಿದೆ ಮತ್ತು ಸ್ವಾವಲಂಬನೆಯತ್ತ ವೇಗವಾಗಿ ದೃಢ ಹೆಜ್ಜೆ ಹಾಕುವಂತೆ ಮಾಡಿದೆ. ಕಾವೇರಿ 2.2 ಕೇವಲ ಒಂದು ಯಂತ್ರವಲ್ಲ, ಇದು ಆತ್ಮನಿರ್ಭರ ಭಾರತದ ಹೃದಯ ಬಡಿತ. ಭವಿಷ್ಯದಲ್ಲಿ ನಮ್ಮ ವಾಯುಪಡೆಯ ಗಗನವೀರರು ಆಕಾಶದಲ್ಲಿ ಗರ್ಜಿಸುವಾಗ ಆ ಗರ್ಜನೆಯ ಹಿಂದಿರುವ ಬೆಂಕಿ ಮತ್ತು ಶಕ್ತಿ ನಮ್ಮದೇ ಮಣ್ಣಿನ, ನಮ್ಮದೇ ವಿಜ್ಞಾನಿಗಳದಾಗಿರ್ತದೆ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಎದೆಯನ ಹೆಮ್ಮೆಯಿಂದ ಉಬ್ಬುವಂತೆ ಮಾಡ್ತದೆ. ಸೊ ಗೆಳೆಯರೆ, ಕಾವೇರಿ 2.2 ಎಂಜಿನ್ ಈ ಅದ್ಭುತ ಬೆಳವಣಿಗೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಮೆರಿಕದ ಮೇಲಿನ ಅವಲಂಬನೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ DRDO ಮತ್ತು ಭಾರತ ಸರ್ಕಾರದ ಈ ನಿರ್ಧಾರ ಸರಿಯಾಗಿದೆ? ನಿಮ್ಮ ಮೌಲ್ಯಯುತವಾದ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ರಕ್ಷಣಾ ವಲಯ, ಜಿಯೋ ಪಾಲಿಟಿಕ್ಸ್ ಮತ್ತು ಸೇನೆಯ ಇಂತಹ ಆಳವಾದ ಮಾಹಿತಿಪೂರ್ಣ ಡಾಕ್ಯುಮೆಂಟರಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ದೇಶಭಕ್ತನಿಗೂ ಇದನ್ನ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.